ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಕೀಲರ ಸಂಘದ ಉಪಾಧ್ಯಕ್ಷ ನಂದೀಶ್ವರ ರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಮಿಕ ನಿರೀಕ್ಷಕ ಬಿಟಿ ಸತೀಶ್ ಮಾತನಾಡಿದರು. ಈ ಬಿಲೋ 15 ಇಯರ್ಸ್ 14 ಇಯರ್ಸ್ ಒಳಗಡೆ ಒಂದು ಮಗು ಡೆವಲಪಿಂಗ್ ಆಗುವಂಥ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ಸ್ಟೇಜ್ ಅದು ಪೈರಾಗಿ ಬೆಳೀತಾ ಇರ್ತದೆ. ಆಗ ಅದನ್ನು ನಾವು ಒಳ್ಳೆ ಶಿಕ್ಷಣ ಕೊಡಿಸದೇ ಇದ್ದರೆ ತಂದೆ ತಾಯಿ ಇದ್ದಿರೋ ಮತ್ತು ನಾವು ಏನಿದೆಯೋ ಸಾರ್ವಜನಿಕರು ಎಲ್ಲ ಸೇರಿ ಆ ಮಗುವಿನ ಬೆಳವಣಿಗೆಯನ್ನು ನಾವು ಕುಂಠಿತ ಮಾಡಿದಂಗೆ ಏನು ಆ ಏಜಲ್ಲಿ ಒಂದು ಉನ್ನತ ಒಂದು ಶಿಕ್ಷಣವನ್ನು ಪಡ್ಕೋಬೇಕು. ಆ ಶಿಕ್ಷಣಕ್ಕೆ ಅವಕಾಶ ಕೊಡದೇ ಇದ್ದರೆ ಅದು ಸಮಾಜದಲ್ಲಿ ಮುಂದೆ ಸಮಾಜಕ್ಕೆ ಅಂತ ಮಗು ಕಂಟಕವಾಗುವಂತಹ ಮತ್ತು ಇತರೆ ಅಪರಾಧಗಳಲ್ಲಿ ತೊಡಗಿ ಒಂದು ಸಮಾಜಕ್ಕೆ ಕಂಟಕವಾಗುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ. ಸರ್ಕಾರಗಳು ಹಲವಾರು ರೀತಿಯಲ್ಲಿ ಈಗ ವಿದ್ಯಾರ್ಥಿನಿಗಳಾಗಬಹುದು, ಉಚಿತ ಶಿಕ್ಷಣ ಆಗಬಹುದು, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣ ಕೊಡುವ ರೀತಿಯಲ್ಲಿ ಆಗ್ಬೋದು, ಅವರಿಗೆ ಶಿಕ್ಷಣ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಏನು ಶಿಕ್ಷಣ ಉಚಿತ ಶಿಕ್ಷಣ ಇದೆಯೋ ಆ ಉಚಿತ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಹಲವಾರು ಉಪಯೋಗಗಳನ್ನ ಮತ್ತು ಹಲವಾರು ಸೌಲಭ್ಯಗಳನ್ನ ನಮ್ಮ ಸರ್ಕಾರಕ್ಕೆ ಒದಗಿಸಿದ್ದಾರೆ. ಅದರಿಂದ ನಾವು ಮೊದಲಿದ್ದಾಗ ಈಗ 15 ವರ್ಷಕ್ಕೆ ಹಿಂದೆ ತಾವೆಲ್ಲ ಒಂದು ಮಗುನ ಶಾಲೆಗೆ 15-20 ವರ್ಷ ಹಿಂದೆ ಕಳಿಸ್ಬೇಕಾದ್ರೆ ಅವನಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಅವ್ನಿಗೆ ಯೂನಿಫಾರ್ಮ್ ಆಗಿಲ್ಲ, ಬುಕ್ಸ್ಗಿಲ್ಲ, ಅವ್ನ ಶೂಸ್ಗಿಲ್ಲ, ಒಬ್ಬರ ಪಾಸಿಗೆ ಕೊಡೋ ಇದಿಲ್ಲ ಅನ್ನೋ ರೀತಿ ಅದಕ್ಕೆ ಕೊರತೆಯಿಂದ ಸಾಮಾನ್ಯವಾಗಿ ಎಲ್ಲರೂ ಅಲ್ಲ, ಸಾಮಾನ್ಯವಾಗಿ ಕೆಲವರು ಈ ಮಗು ಕೆಲಸಕ್ಕೆ ಹೋದ್ರೆ ಒಂದಷ್ಟು ಕಾಸು ಸಂಪಾದನೆ ಮಾಡ್ತದೆ, ನಮ್ಮ ಜೀವನ ಆಗ್ತದೆ, ನಮ್ಮ ಕುಟುಂಬಕ್ಕೆ ಆಧಾರ ಆಗ್ತದೆ ಅನ್ನೋ ರೀತಿ ಕಳಿಸ್ತಿದೆ. ಆದರೆ ಆ ಪರಿಸ್ಥಿತಿ ಈಗಿಲ್ಲ. ಜಿಲ್ಲಾ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಸಂಘದ ಯೋಜನಾ ನಿರ್ದೇಶಕ ರಮೇಶ್, ವಕೀಲರಾದ ಮಹೇಶ್ ಬಿಆರ್, ಚೇತನ್, ಅಭಿಷೇಕ್ ಹಾಜರಿದ್ದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.